Hello everyone, welcome to Navras Maths Tutorials, exercise number 3.1, first question. ನೋಡಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಕೆಲವು ಫಿಗರ್ಸ್ ಕೊಟ್ಟಿದ್ದಾರೆ. ಗಿವನ್ ಹಿಯರ್ ಆರ್ ಸಮ್ ಫಿಗರ್ಸ್. ನೋಡಿ ಈ ಥರ ಫಿಗರ್ಸ್ ಕೊಟ್ಟಿದ್ದಾರೆ. ಕ್ಲಾಸಿಫೈ ಈಚ್ ಆಫ್ ದೆಮ್ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವ ಥರ ಕ್ಲಾಸಿಫೈ ಮಾಡಬೇಕು ನಾವು? ಸಿಂಪಲ್ ಕರ್ವಾ, ಸಿಂಪಲ್ ಕ್ಲೋಸ್ಡ್ ಕರ್ವ್, ಪಾಲಿಗನ್ ಆರ್ ಕಾನ್ವೆಕ್ಸ್ ಪಾಲಿಗನ್ ಆರ್ ಕನ್ಕೇವ್ ಪಾಲಿಗನ್ ಅಂತ ಹೇಳಿದ್ದಾರೆ. ನೋಡೋಣ. ಈಗ ಈ ಫಿಗರ್ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ನೋಡಿ, ಸಿಂಪಲ್ ಕರ್ವ್ ಕೂಡ ಇದೆ ಆ್ಯಂಡ್ ಕ್ಲೋಸ್ಡ್ ಕರ್ವ್ ಕೂಡ ಇದೆ ಅಲ್ವಾ? ಸೊ ನಾವು ಇಲ್ಲೇ ಬರಿಬೋದು. ಸಿಂಪಲ್ ಕರ್ವ್ ಕೂಡ ಮ್ಯಾಚ್ ಆಗುತ್ತೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ನೋಡಿ, ಪಾಲಿಗನ್ ಇದೆನಾ, ಕಾನ್ವೆಕ್ಸ್ ಪಾಲಿಗನ್ ಇದೆನಾ, ಕನ್ಕೇವ್ ಪಾಲಿಗನ್ ಇದೆನಾ ಅಂತ ಕೇಳಿದ್ದಾರೆ. ನೋಡಿ, ಪಾಲಿಗನ್ ಇದೆ ಅಲ್ವಾ, ಇದು ಕ್ಲೋಸ್ಡ್ ಇದೆ, ಸೊ ಪಾಲಿಗನ್ ಕೂಡ ಮ್ಯಾಚ್ ಆಗುತ್ತೆ. ಇನ್ನು ಕಾನ್ವೆಕ್ಸ್ ಪಾಲಿಗನ್ನ, ಕನ್ಕೇವ್ ಪಾಲಿಗನ್ನ ಅಂತ ಕೇಳಿದ್ದಾರೆ. ಯಾವುದಾಗತ್ತೆ ನೋಡಿ, ಇಲ್ಲಿ ಡಯಾಗ್ನಲ್ ಎಲ್ಲಿ ಆಗುತ್ತೆ? ಈ ಥರ ಆಗುತ್ತೆ ನೋಡಿರಿ, ಹೊರಗಡೆ ಆಗುತ್ತಲ್ವ. ಸೊ ನಾವೇನು ಹೇಳ್ಬೋದು? ಕನ್ವೆಕ್ಸ್ ಆಗಲ್ಲ, ಕನ್ಕೇವ್ ಪಾಲಿಗನ್ ಆಗುತ್ತೆ. ಸೊ ಇ ಅಂತ ಬರಿಬೋದು. ಓಕೆ, ಈಗ ನೋಡಿ ಸೆಕೆಂಡ್ ಫಿಗರ್. ಇದೂ ಅದೇ ರೀತಿ ಇದೆ, ಸಿಂಪಲ್ ಕರ್ವ್ ಕೂಡ ಇದೆ, ಇನ್ನು ಸಿಂಪಲ್ ಕ್ಲೋಸ್ಡ್ ಕರ್ವ್ ಕೂಡ ಇದೆ. ಓಕೆ, ಪಾಲಿಗನ್ ಕೂಡ ಇದೆ, ಯಾಕಂದರೆ ಕ್ಲೋಸ್ಡ್ ಇದೆ. ಓಕೆ, ಈಗ ಇದು ಕನ್ವೆಕ್ಸ್ ಇದೆನಾ, ಕನ್ಕೇವ್ ಇದೆನಾ? ನೋಡಿ, ಡಯಾಗ್ನಲ್ ಫಾರ್ಮೇಷನ್ ಒಳಗಡೆ ಆಗುತ್ತೆ, ಇಲ್ಲಿ ಈ ಥರ ಒಳಗಡೆ ಆಗುತ್ತಲ್ವ. ಸೊ ಇದನ್ನು ನಾವು ಕನ್ವೆಕ್ಸ್ ಪಾಲಿಗನ್ ಅಂತ ಹೇಳ್ಬೋದು. ಸೊ ನಾವು ಇಲ್ಲಿ ಬರೆಯೋಣ ಯಾವ್ಯಾವ್ದು ಮ್ಯಾಚ್ ಆಗುತ್ತೆ ಅಂತ. ಎನೂ ಮ್ಯಾಚ್ ಆಗುತ್ತೆ, ಬಿನೂ ಮ್ಯಾಚ್ ಆಗುತ್ತೆ, ಸಿಂಪಲ್ ಕರ್ವ್ ಕೂಡ ಇದೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಕೂಡ ಇದೆ, ಪಾಲಿಗನ್ ಕೂಡ ಇದೆ, ಆ್ಯಂಡ್ ಕನ್ವೆಕ್ಸ್ ಪಾಲಿಗನ್ ಕೂಡ ಇದೆ. ಓಕೆ, ಈಗ ಇದು ಥರ್ಡ್ ಒನ್ ನೋಡಿ. ಇದು ನೋಡಿ ಯಾವ ರೀತಿ ಕೊಟ್ಟಿದ್ದಾರೆ, ಈ ರೀತಿ ಓವಲ್ ಶೇಪ್ ಇದೆ. ಆ್ಯಂಡ್ ಇದು ಪೆನ್ಸಿಲ್ ಎತ್ತಿ ಬರಿಬೇಕಾಗತ್ತಲ್ಲ ನಾವು. ಪೆನ್ಸಿಲ್ ವಿತೌಟ್ ಲಿಫ್ಟಿಂಗ್ ಪೆನ್ ಆರ್ ಪೆನ್ಸಿಲ್ ಬರೆಯೋಕ್ಕಾಗಲ್ಲ. ಸೊ ಇದನ್ನು ನಾವು ಯಾವುದಕ್ಕೂ ಬರೆಯೋಕ್ಕಾಗಲ್ಲ. ಸೊ ಈ ರೀತಿ ರಾಂಗ್, ಇದನ್ನು ನಾವು ಯಾವುದಕ್ಕೂ ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ಓಕೆ, ನೋಡಿ ಈ ಫಿಗರ್ ನೋಡಿ ಏನು ಕೊಟ್ಟಿದ್ದಾರೆ, ಈ ರೀತಿ ಕೊಟ್ಟಿದ್ದಾರೆ. ಇದು ಸಿಂಪಲ್ ಕರ್ವು ಇದಕ್ಕೂ ಮ್ಯಾಚ್ ಆಗಲ್ಲ, ಕ್ಲೋಸ್ಡ್ ಕರ್ವ್ಗೂ ಮ್ಯಾಚ್ ಆಗಲ್ಲ, ಸಿಂಪಲ್ ಕ್ಲೋಸ್ಡ್ ಪಾಲಿಗನ್ ಅಲ್ಲ, ಯಾಕಂದರೆ ಒಳಗಡೆ ಡಯಾಗ್ನಲ್ ಬರಲ್ಲ. ಸೊ ಇದಕ್ಕೂ ನಾವು ಈ ರೀತಿ ಕ್ಯಾನ್ಸಲ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಫಿಗರ್ ನೋಡಿ. ಇದು ಈ ರೀತಿ ಕೊಟ್ಟಿದ್ದಾರೆ, ಇದಕ್ಕೆ ಸಿಂಪಲ್ ಕರ್ವ್ ಕೂಡ ಆಗತ್ತೆ, ಸಿಂಪಲ್ ಕ್ಲೋಸ್ಡ್ ಕರ್ವ್ ಕೂಡ ಆಗತ್ತೆ. ಓಕೆ, ಪಾಲಿಗನ್ ಆಗುತ್ತಾ? ಆಗಲ್ಲ, ಯಾಕಂದರೆ ಲೈನ್ ಸೆಗ್ಮೆಂಟ್ಸ್ ಇಲ್ಲ, ಒಳಗಡೆ ಡಯಾಗ್ನಲ್ ಬರಲ್ಲ. ಸೊ ಪಾಲಿಗನ್ ಅಲ್ಲೇ ಅಂದಮೇಲೆ ಕನ್ಕೇವ್ ಪಾಲಿಗನ್ ಆಗಲ್ಲ, ಕನ್ವೆಕ್ಸ್ ಪಾಲಿಗನ್ ಕೂಡ ಆಗಲ್ಲ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿರಿ. ಈ ಫಿಗರ್ ನೋಡಿ, ಇದೂ ಸಿಂಪಲ್ ಕರ್ವ್, ಕ್ಲೋಸ್ಡ್ ಕರ್ವ್ ಆಗುತ್ತೆ. ಸೊ ಏನೂ ಆಗುತ್ತೆ, ಬಿನೂ ಆಗುತ್ತೆ. ಓಕೆ, ಈಗ ಇದು ನೋಡಿ, ಇದೂ ಅಷ್ಟೇ ಸಿಂಪಲ್ ಕರ್ವ್ ಆಗುತ್ತೆ. ಈ ಫಿಗರು ನೋಡಿ, ಈ ಫಿಗರು ಸಿಂಪಲ್ ಕರ್ವು, ಕ್ಲೋಸ್ಡ್ ಕರ್ವು ಆಗುತ್ತೆ, ಬಟ್ ಪಾಲಿಗನ್ ಆಗಲ್ಲ ಅಂದಮೇಲೆ ಕನ್ವೆಕ್ಸ್ ಕನ್ಕೇವ್ ಪ್ರಶ್ನೆನೇ ಬರಲ್ಲ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇದನ್ನು ಅಷ್ಟೇ ನೋಡಿ. ಇದು ಪೆನ್ಸಿಲ್ ಎತ್ತಿದಂಗೆ, ಪೆನ್ಸಿಲ್ ಲಿಫ್ಟ್ ಮಾಡ್ದಂಗೆ ಬರೆಯೋಕ್ಕಾಗತ್ತಾ? ಫುಲ್ಲು ಬರೆಯೋಕ್ಕಾಗಲ್ಲ. ಸೊ ಇದನ್ನು ಏನೂ ಬರೆಯೋಕ್ಕಾಗಲ್ಲ, ನಾವು ಯಾವುದು ಅಂತ ಕ್ಲಾಸಿಫೈ ಮಾಡೋಕ್ಕಾಗಲ್ಲ. ಸೊ ಇದಕ್ಕೂ ನಾವು ಈ ರೀತಿ ಮಾರ್ಕ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ವಾಟ್ ಈಸ್ ರೆಗ್ಯುಲರ್ ಪಾಲಿಗನ್ ಅಂತ ಕೇಳಿದ್ದಾರೆ. ರೆಗ್ಯುಲರ್ ಪಾಲಿಗನ್ ಅಂತಂದರೆ ಓದಿದ್ವಲ್ಲ, ಎ ರೆಗ್ಯುಲರ್ ಪಾಲಿಗನ್ ಹ್ಯಾಸ್ ಈಕ್ವಲ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ದಟ್ ಆಲ್ ಸೈಡ್ಸ್ ಆರ್ ಆಫ್ ಸೇಮ್ ಲೆಂತ್ ಅಂತ ಓದಿದ್ದೀವಿ ಅಲ್ವಾ? ಅದನ್ನೇ ಬರಿಬೋದು. ಈಗ ನೋಡಿ, ರೆಗ್ಯುಲರ್ ಪಾಲಿಗನ್ನು ಆಯಿತು. ಈಗ ನೋಡಿ ಏನು ಕೊಟ್ಟಿದ್ದಾರೆ, ಸ್ಟೇಟ್ ದ ನೇಮ್ ಆಫ್ ದ ರೆಗ್ಯುಲರ್ ಪಾಲಿಗನ್ ಅಂತ ಕೊಟ್ಟಿದ್ದಾರೆ. ರೆಗ್ಯುಲರ್ ಪಾಲಿಗನ್ ಅಂದರೆ ಇಲ್ಲಿ ನೋಡಿ ತ್ರೀ ಸೈಡ್ಸ್ ಅಂತ ಕೊಟ್ಟಿದ್ದಾರೆ ಅಷ್ಟೇ.
ನಾವೇ ಮಾಡಬೇಕು. 3 ಸೈಡ್ಸ್ ಅಂದರೆ ನಮ್ಗೆ ಗೊತ್ತಲ್ವ 3 ಸೈಡ್ಸ್ ಅಂದರೆ ಏನಾಗುತ್ತೆ ಅಂತ. ನೋಡಿ ಇದೆ ಈ ಥರ ಮಾಡಿದರೆ ನಮಗೆ ಟ್ರಯಾಂಗಲ್ ಬಂತು. ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು 3 ಸೈಡ್ಸ್ ಅಂದರೆ ಟ್ರಯಾಂಗಲೇ ಅಂತ. ಈಗ 4 ಸೈಡ್ಸ್ ಆದರೆ ನೋಡಿ 3 ಸೈಡ್ಸ್ ಅಂತಂದರೆ ಓಕೆ ಟ್ರಯಾಂಗಲ್ ಆಯಿತು. ಬಟ್ ಅವ್ರೇನು ಕೇಳಿದ್ದಾರೆ, ರೆಗ್ಯುಲರ್ ಪಾಲಿಗನ್ ಅಂತ ಕೇಳಿದ್ದಾರೆ. ರೆಗ್ಯುಲರ್ ಪಾಲಿಗನ್ ಅಂದರೆ ಏನು, ಈಕ್ವಲ್ ಲೆಂತ್ ಇರಬೇಕು, ಆಲ್ ಸೈಡ್ಸ್ ಆರ್ ಈಕ್ವಲ್ ಲೆಂತ್. ಸೊ ನಾವು ಟ್ರಯಾಂಗಲ್ ಏನು ಮಾಡಿದ್ವಿ, ಬಟ್ ಇದಕ್ಕೆ ನೇಮ್ ಏನು ಮಾಡಬೇಕು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದು ಸ್ಟೇಟ್ ದ ನೇಮ್ ಆಫ್ ದ ರೆಗ್ಯುಲರ್ ಪಾಲಿಗನ್ ಅಂತ ಹೇಳಿದಾರಲ್ಲ, ಸೊ ನೇಮ್ ಮಾಡಬೇಕು. ಓಕೆ, ಈಗ 4 ಸೈಡ್ಸ್ ಅಂತಂದರೆ ಓಕೆ ಕ್ವಾಡ್ರಿಲ್ಯಾಟ್ರಲ್, ಎನಿ ಕ್ವಾಡ್ರಿಲ್ಯಾಟ್ರಲ್ ಬರಿಬೋದು. ಬಟ್ ರೆಗ್ಯುಲರ್ ಪಾಲಿಗನ್ ಅಂತಂದರೆ ಏನು ಮಾಡಬೇಕು, ಆಲ್ ಸೈಡ್ಸ್ ಆರ್ ಈಕ್ವಲ್ ಇರಬೇಕಲ್ವ. ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್ ಇರಬೇಕಂದ್ರೆ ಯಾವ್ದು ಬರುತ್ತೆ, ಸ್ಕ್ವಯರ್. ಓಕೆ, ಈಗ ಇನ್ನೊಂದು ಲಾಸ್ಟ್ ಏನು ಕೇಳಿದರೆ 6 ಸೈಡ್ಸ್ ಅಂತ ಕೇಳಿದ್ದಾರೆ. 6 ಸೈಡ್ಸ್ ಅಂದರೆ ಏನು ನೋಡಿ, 6 ಸೈಡ್ಸ್ ಅಂದರೆ ಇದು ಹೆಕ್ಸಾಗನ್ ಅಲ್ವಾ, ಹೆಕ್ಸಾಗನ್ ಅಂತ ಹೇಳ್ಬೋದು. ಆದರೆ ರೆಗ್ಯುಲರ್ ಪಾಲಿಗನ್ ಅಂತ ಕೇಳಿದಾರಲ್ವ, ರೆಗ್ಯುಲರ್ ಪಾಲಿಗನ್ ಅಂದರೆ ಇದಕ್ಕೆ ಬೇರೆ ಹೆಸರು ಬರಲ್ಲ, ಹೆಕ್ಸಾಗನ್ ಅಂತ ಬರುತ್ತೆ. ನಾವು ಅದಕ್ಕೆ ಏನು ಹೇಳ್ಬೋದು, ರೆಗ್ಯುಲರ್ ಹೆಕ್ಸಾಗನ್ ಅಂತ ಬರೆಯೋಣ. ಓಕೆ, ರೆಗ್ಯುಲರ್ ಹೆಕ್ಸಾಗನ್ ಯಾಕೆ ಅಂತಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ರೀತಿ ಬರೆದ್ರೂ ಕೂಡ ಇದು ಹೆಕ್ಸಾಗನ್ನೇ ಆಯಿತು. ನೋಡಿರಿ 6 ವರ್ಟಿಸಸ್ ಇದೆ. ಓಕೆ, ಬಟ್ ದಿಸ್ ಈಸ್ ನಾಟ್ ಎ ರೆಗ್ಯುಲರ್ ಹೆಕ್ಸಾಗನ್. ಓಕೆ, ಅದಕ್ಕೆ ಇದನ್ನು ನಾವು ರೆಗ್ಯುಲರ್ ಹೆಕ್ಸಾಗನ್ ಅಂತ ಹೇಳ್ಬೋದು, ನೇಮ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ. ಎಕ್ಸಸೈಸ್ ನಂಬರ್ 3.2.